ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿ ಸೇನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಸಮಿತಿ ವತಿಯಿಂದ ನಾಮ ಫಲಕಗಳಲ್ಲಿ 60% ಕನ್ನಡ ಪದಗಳನ್ನು ಬಳಸಲು ಒತ್ತಾಯಿಸಿ ತಹಸೀಲ್ದಾರ್ ಹಾನಗಲ್ ಹಾಗೂ ಪುರಸಭೆ ಇವರಿಗೆ ಮನವಿ ಕಾರ್ಯಕ್ರಮ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಹಾನಗಲ್ ತಾಲೂಕು ಸಮಿತಿ ವತಿಯಿಂದ ಹಾನಗಲ್ ನಗರ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಳವಡಿಸಿರುವ ನಾಮಫಲಕಗಳಲ್ಲಿ 60% ಕನ್ನಡ ಭಾಷೆಯನ್ನು ಬಳಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಮಾನ್ಯ ತಹಸೀಲ್ದಾರ್ ಹಾನಗಲ್ ಹಾಗೂ ಪುರಸಭೆ ಹಾನಗಲ್ ಇವರಿಗೆ ಮನವಿ ಸಲ್ಲಿಸಲಾಯಿತು. ತಾಲೂಕು ಸಮಿತಿಯ ಅಧ್ಯಕ್ಷರಾದ ಉಮೇಶ್ ಮುದಿಗೌಡ್ರು ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ರಾಮು ತಳವಾರ್, ಜಿಲ್ಲಾ ಗೌರವಾಧ್ಯಕ್ಷರಾದ ಎಂಕೆ ತಿಮ್ಮಾಪುರ್, ಜಿಲ್ಲಾ ಮಹಿಳಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಸುಮಾ, ಉಪ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮಾ ಮುದಿಗೌಡ್ರು, ಹಾನಗಲ್ ತಾಲೂಕು ಉಸ್ತುವಾರಿ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಹಳ್ಕೋಪ್, ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಅರ್ಭಾಜ್ ಇನಾಮದಾರ್, ಉಪಾಧ್ಯಕ್ಷರಾದ ಪವನ್ ಹರಿಜನ್, ಪ್ರಧಾನ ಕಾರ್ಯದರ್ಶಿ ರೋಷನ್ ಬೇಗ್ ಸವನೂರ್, ಬಸವರಾಜ್ ಬಸಾಪುರ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಉಮೇಶ್ ಗೌಡ್ರು ಮುದಿಗೌಡ್ರು, ಕರವೇ ಸ್ವಾಭಿಮಾನಿ ಸೇನೆ ತಾಲೂಕು ಅಧ್ಯಕ್ಷರು, ಹಾನಗಲ್. ವರದಿ ಮಂಜುನಾಥ್ ಸುಲಾಕೆ, S1 ಟಿವಿ ನ್ಯೂಸ್ ಕನ್ನಡ, ಹಾನಗಲ್. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಹೋರಾಟಕ್ಕೆ 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 ಕನ್ನಡ ನಾಮ ಬಳಸಬೇಕು, ಬಳಸಲೇಬೇಕು, 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 ಬಳಸಲೇಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮಾತಾ ಕಿ बोलो कर्नाटक माता की बोलो कर्नाटक माता की कर्नाटक रक्षणा ವೇದಿಕೆ ಸ್ವಾಭಿಮಾನಿ ಸೇನೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಗೆ S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.